ನಮಸ್ತೆ ಗುರುಗಳೇ. ನಮಸ್ತೆ. ಗುರುಗಳೇ, ನಿಮ್ಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ನೋಡ್ತಾ ಇದ್ದೆ. ಹ್ಮ್ ಅದರಲ್ಲಿ ಒಬ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ದುಡ್ಡು ಬರ್ಬೇಕಾ, ಹ್ಮ್ ಈ ತರ ಏನೋ ವಸ್ತುಗಳು ಇಕ್ಕಳಿ, ಏನೋ ಎಲ್ಲಿ ಇಕ್ಕಬೇಕಂತೆ? ಅವರು ಯೂಟ್ಯೂಬ್ ಚಾನಲ್ ಹೇಳೋದ್ ನೋಡಿದ್ರೆ, ನಿಮ್ಗೇನೋ ಶತ್ರುಗಳು ಇದಾಗಬೇಕು, ಏನೋ ಮೆಣಸಿನ್ಕಾಯಿ ಹಿಂಗ್ ಮಾಡ್ಬಿಡಿ, ಹ್ಮ್ ಆಮೇಲಿಂದ ನಿಮಗೆ 7 ತಲೆಮಾರುವರೆಗೂ ದುಡ್ಡು ಬರ್ತೈತಿ, ಹಂಗ್ ಮಾಡ್ಬಿಡಿ, ಈ ತರ ಏನೇನೋ ವಸ್ತುಗಳನ್ನ ತಗೊಂಬಂದಿ ಈ ತರ ನಿಮ್ ಮನೆಯಲ್ಲಿ ಇಕ್ಕಳಿ, ನಿಮ್ಗೆ 7 ತಲೆಮಾರುವರೆಗೂ ದುಡ್ಡು ಬರ್ತೈತಿ ಅಂತೆ. ಅಂದ್ರೆ ವಿಚಿತ್ರವಾಗಿ ಏನೋ ಹೇಳ್ತಾರೆ, ಈ ತರ ಚಪ್ಪಲಿ ಹಾಕೊಳ್ಳಿ, ಈ ತರ ಬಟ್ಟೆ ಹಾಕೊಳ್ಳಿ, ಈ ತರ ಏನೇನೋ ಹಿಂಗ್ ಹೇಳ್ತಾರೆ. ಬಟ್ ನೋಡಿದ್ರೆ ಅದರಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬರ್ ನೋಡಿ ಮಿಲಿಯನ್ ಗಟ್ಲೆ ಅವರು. ಆ ವ್ಯೂಸ್ ಗಳು ನೋಡಿದ್ರೆ ಜಾಸ್ತಿನೇ ಇದಾವೆ, 400K 300K. ನನ್ಗೇನ್ ಅನ್ನಿಸ್ತೈತೆ ಅಂದ್ರೆ, ಈಗ ಒಯ್ಯ ಹೇಳ್ತಾ ಇರೋದಕ್ಕೂ ಅಲ್ಲಿ ಇದಕ್ಕೂ ಏನದು, ಈಗ ಸಾಲ ಮಾಡಿದೀನಿ ಹಿಂಗೇನೋ ಮಾಡ್ಬಿಟ್ರೆ ತೀರೋಗ್ಬಿಡುತ್ತೆ ಅನ್ನೋದು, ಅದೆಲ್ಲೂ ಅಲ್ಲಿ ಸಂಬಂಧನೇ ಕಾಣಿಸ್ತಿಲ್ಲ. ಬಟ್ ಇಲ್ಲಿ ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಗುರುಗಳೇ? ವೆರಿ ಸಿಂಪಲ್. ನಮ್ಗೆ ಸೋಷಿಯಲ್ ಮೀಡಿಯಾ ಅಂತಂದ್ರೇನೆ ಅದೊಂದು ಹಣ ಮಾಡಕ್ಕಿರೋಂತ ಒಂದು ಪ್ಲಾಟ್ಫಾರ್ಮ್. ಅಂದ್ರೆ ದುಡ್ಡು ಮಾಡಿ ಪ್ರತಿಯೊಬ್ಬ ಮನುಷ್ಯ ಉದ್ಯೋಗಂ ಪುರುಷ ಲಕ್ಷಣ, ಅದು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳು ಪ್ರತಿಯೊಬ್ಬರಿಗೂ ದುಡ್ಡು ಬೇಕೇ ಬೇಕು. ಆ ದುಡ್ಡು ಮಾಡಕ್ ಏನೋ ಒಂದು ವೃತ್ತಿ ಮಾಡಬೇಕು. ಆ ವೃತ್ತಿನ ನಾವು ಬೇರೆಯವ್ರ ಹತ್ರ ಹೋಗಿ ಮಾಡೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಫೇಸ್ಬುಕ್ ಅಲ್ಲ ಯೂಟ್ಯೂಬ್ ಅಲ್ಲ ಒಂದು ಚಾನಲ್ ಓಪನ್ ಮಾಡ್ಬಿಟ್ಟು ಅದರಲ್ಲಿ ವ್ಯೂಸ್ಗಳನ್ನ ಗಿಟ್ಟಿಸ್ಬೇಕು, ಸಬ್ಸ್ಕ್ರೈಬರ್ಗಳನ್ನ ಗಿಟ್ಟಿಸ್ಬೇಕು, ಮತ್ತೆ ಲೈಕ್ಸು ಕಾಮೆಂಟು ಶೇರ್ಗಳನ್ನ ಮಾಡಬೇಕು. ಆ ರೀತಿ ಕಂಟೆಂಟ್ಗಳು ಇದರಲ್ಲಿ ನನ್ನ ಅಧ್ಯಯನ ಇದೇನು ಅಂದ್ರೆ, ಅಲ್ಲಿ ಜನಗಳನ್ನ ಕ್ಲಿಕ್ ಬೈಟ್ ಅಂತಾರೆ, ಅಂದ್ರೆ ನೋಡ್ಬೇಕು ಅವರು. ಈಗ ಯಾವ್ದೋ ಒಂದು ಸುಮ್ಮನೆ ಹೀರೋಯಿನ್ ಫೋಟೋ ಹಾಕ್ಬಿಟ್ಟು ದರ್ಶನ್ ಬಗ್ಗೆ ನಿಮ್ಗೆ ಸತ್ಯ ಗೊತ್ತಾ, ದರ್ಶನ್ ಸತ್ಯ ಅಂತ ಅನ್ಬಿಟ್ರೆ ನೀನೇನ್ ಮಾಡ್ತೀಯ, ಹೋಗಿ ಕ್ಲಿಕ್ ಮಾಡ್ಬಿಡ್ತೀಯ. ಅಲ್ಲಿ ಏನಂದ್ರೆ ಅವ್ನ್ ದಿನನಿತ್ಯ ಜಿಮ್ ಮಾಡ್ತಾನೆ ಅಷ್ಟು ಒಳಗಡೆ ಏನಿರಲ್ಲ. ಬಟ್ ಅದು ಟೈಟ್ಲ್ ಹೆಂಗಿರ್ತದೆ ಅಂದ್ರೆ, ದರ್ಶನ್ ಬಗ್ಗೆ ಈ ಸತ್ಯ ಗೊತ್ತಾ ನಿಮಗೆ ಅಂತ ನೋಡಿದ್ರೆ ಡೈಲಿ ಜಿಮ್ ಮಾಡೋದು, ಅದು ಎಲ್ಲರಿಗೂ ಗೊತ್ತಿದೆ ಜಿಮ್ ಮಾಡೋದು. ಬಟ್ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ತೀಯಲ್ಲ, ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೊಂದಷ್ಟು ದುಡ್ಡು ಹೋಗ್ಬಿಟ್ಟಿರ್ತದೆ. ಅದಕ್ಕೆ ಹಂಗ್ ಮಾಡ್ತಾರೆ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೂಲವಾಗಿ ಎಲ್ಲರೂ ಮಾಡೋದೇನಂದ್ರೆ ವ್ಯೂಸ್ಗೋಸ್ಕರ, ಅಂದ್ರೆ ಹೆಚ್ಚು ವ್ಯೂಸ್ ಆಗ್ಬೇಕು. ಆ ಒಳಗಡೆ ಇರೋ ವಿಷಯ ಸತ್ಯನಾ ಅಸತ್ಯನಾ ಅದು ಬೇಕಾಗಿಲ್ಲ, ಅದು ಕಟ್ಕೊಂಡು ಏನೋ ಆಗಬೇಕಾಗಿಲ್ಲ. ವ್ಯೂಸ್ ಬೇಕು ಅಂದ್ರೆ ಅದನ್ನ ನೋಡ್ತಾ ಇರ್ತಾರೆ. ಹಂಗಾಗಿ ಇನ್ನ ಕೆಲವೊಂದು ಅಂದ್ರೆ ಎಲ್ಲಾರು ಹಿಂಗೆ ಮಾಡ್ತಾರೆ ಅಂತ, ಮತ್ತೆ ಕೆಲವರು ಇರ್ತಾರೆ ಇರೋ ಸತ್ಯವನ್ನು ಮಾತ್ರ ಹೇಳ್ತಾರೆ. ಈ ಕೆಲವೊಂದು ನಾನು ನ್ಯೂಸ್ಗಳನ್ನ ನೋಡೋದಿಲ್ಲ, ಈ ಟಿವಿ ಚಾನಲ್ಗಳಲ್ಲಿ ಬರುತ್ತೆ. ರೀಸನ್ ಏನು ಅಂದ್ರೆ, ಅಲ್ಲಿ ಮೇಲ್ಗಡೆ ಏನೋ ಸ್ಕೋರ್ ಲೈನ್ ಅಲ್ಲಿ ಹೋಗ್ತಾ ಇರ್ತದೆ, ಕೆಳಗಡೆ ಏನೋ ಹೋಗ್ತಾ ಇರ್ತದೆ, ಸೈಡ್ ಅಲ್ಲಿ ಏನೋ ಹೋಗ್ತಾ ಇರ್ತದೆ. ಅದು ಈಗ ಯಾರೋ ಅದು ಏರೋಪ್ಲೇನ್ ಬಿದ್ದು ಸತ್ತೋಯ್ತು, ಅದೊಂದು 3 ಸೆಕೆಂಡ್ 4 ಸೆಕೆಂಡ್ ವಿಡಿಯೋ ಇರುತ್ತೆ, ಅದನ್ನೇ ರಿಪೀಟ್ ಮಾಡ್ತಾರೆ ಹಾಕ್ತಾರೆ. ಅದನ್ನ ನೀನ್ ನೋಡಿ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲ ನಿಂದು ಹಾಳಾಗೋಗ್ಬಿಡ್ತದೆ. ಅಂದ್ರೆ ಒಳಗಡೆ ಏನಿದೆ ಅಂದ್ರೆ ಸಗಣಿ ತುಂಬೈತೆ ಅಷ್ಟೇ. ಬರೀ ಅದನ್ನೇನು, ಅದು 2 ನಿಮಿಷದ ವಿಡಿಯೋ, ತಿರ್ಗಾ ಅದನ್ನೇ ರಿಪೀಟ್, ತಿರ್ಗಾ ಅದೇ ವಿಡಿಯೋ ಒಂದ್ 2-3 ಕ್ಲಿಪ್ ಇಟ್ಕೊಂಡಿರ್ತಾರೆ. ಆ 2-3 ಕ್ಲಿಪ್ನ 3 ಸೆಕೆಂಡ್ದು ಇಲ್ಲ 4-5 ಸೆಕೆಂಡ್ದು 2-3 ಕ್ಲಿಪ್ಗಳನ್ನ 1 ಗಂಟೆ ನ್ಯೂಸ್ ಹೇಳ್ತಾರೆ. ಈ ಕ್ಲಿಪ್ಗಳು ರಿಪೀಟ್ ಆಗ್ತಾ ಇರ್ತದೆ. ಆ ಸ್ಕೋರ್ ಲೈನ್ ಅಲ್ಲಿ ಏನೋ ಅಡ್ವರ್ಟೈಸ್ಮೆಂಟ್ಗಳು ಅವು ಇವು ಹೋಗ್ತಾ ಇರ್ತದೆ. ಜೊತೆಲಿ ಇವ್ರು ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇರ್ತಾರೆ. ಹಿಂಗಾಗೋಯ್ತು, ಇಷ್ಟು ಜನ ಸತ್ತೋದ್ರು, ಹಿಂಗಾಗೋಯ್ತು, ಈಗ ಅವ್ರ ಕತೆ ಏನು ಇವ್ರ ಕತೆ ಏನು ಅಂತ ಇವನೊಂದ್ಸಲ ಹೇಳ್ತಾನೆ, ಅವ್ನು ಯಾರೋ ಅಲ್ಲಿರೋ ಸ್ಪಾಟ್ ಅಲ್ಲಿ ಒಂದ್ಸಲ ಹೇಳ್ತಾನೆ, ಮತ್ತೊಂದ್ಸಲ ಹೇಳ್ತಾನೆ. ಇದೆಲ್ಲ ಏನು ಅಂತಂದ್ರೆ, ನಿಮ್ಮ ನಿಜವಾಗೂ ಒಳಗಡೆ ಇರೋ ಶಕ್ತಿ ಚೈತನ್ಯವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿ ನಪುಂಸಕತೆಯನ್ನ ತಂದು ಒಡ್ಡುವಂತ ಕೆಲಸ ಇದು. ಆದ್ರಿಂದ ನಾನು ನೋಡಲ್ಲ. ಬಟ್ ಕೆಲವೊಂದು ನ್ಯೂಸ್, ನಾನು ಹೆಸರು ಹೇಳಲ್ಲ, ಕೆಲವೊಂದು ನ್ಯೂಸ್ ಚಾನಲ್, ಯೂಟ್ಯೂಬ್ ಚಾನಲ್ಗಳು ಒಂದು ನ್ಯೂಸ್ ರಿಪೀಟ್ ಮಾಡೋದಿಲ್ಲ, ಒಂದು ವರ್ಡನ್ನು ಕೂಡ ರಿಪೀಟ್ ಮಾಡೋದಿಲ್ಲ. ಇದು ಹಿಂಗಿದೆ, ಇದಿಷ್ಟಿದೆ, ಒಂದು 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಪಕ್ಕಾ ಕ್ಲಾರಿಟಿ. ಇಂಥವ್ ನೋಡಿ ನಿಮ್ ತಲೆ ಇನ್ನು ಬೆಳೀತದೆ, ಅಂದ್ರೆ ಜ್ಞಾನೋದಯ ಆಗುತ್ತೆ, ಜ್ಞಾನಾರ್ಜನೆ ಆಗುತ್ತೆ, ನಿಮಗೆ ಸರಿಯಾದ ಮಾಹಿತಿಗಳು ಸಿಗ್ತವೆ. ಇದರಲ್ಲಿ ಯಾವುದು ರಿಪೀಟ್ ಇಲ್ಲ. ಕೆಲವೊಂದು ಸೌಂಡ್ಗಳು ಹೆಂಗ್ ಕೊಟ್ಬಿಡ್ತಾರೆ ಅಂತಂದ್ರೆ, ಫುಲ್ಲು ಸಿನಿಮಾದಲ್ಲೂ ಕೊಡೋದಿಲ್ಲ, ಆ ರೀತಿ ಭಯಂಕರವಾಗಿ ಕೊಟ್ಬಿಟ್ಟು ಅವ್ರಿಗೆ ಅದಕ್ಕೆ ಸೌಂಡ್ ಎಫೆಕ್ಟ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಇವ್ರದೆಲ್ಲ ಏನು ಅಂತಂದ್ರೆ ಆಕರ್ಷಣೆ ಅಷ್ಟೇ, ಅಂದ್ರೆ ನೋಡ್ಲಿ ಅನ್ನೋ ದೃಷ್ಟಿಕೋನ. ಒಳಗಡೆ ಇರೋದು ಸತ್ಯ ಅಲ್ಲ ಅದು, ಬಟ್ ಜನಗಳಿಗೆ ಇಂಥವೇ ಆಕರ್ಷಣೆ. ಈಗ ನಾನು ಹೇಳ್ದೆ ಒಂದು ನ್ಯೂಸ್ ಚಾನಲ್, ನಾನು ಒಂದು 2-3 ನ್ಯೂಸ್ ಚಾನಲ್ ಇದೆ, ಅದನ್ನ ನೋಡ್ತೀನಿ. ಯಾಕೆಂದ್ರೆ ಪರ್ಫೆಕ್ಟ್ ಆಗಿ ಹೇಳ್ತಾರೆ, ಏನು ಅಲ್ಲಿ ಸುಳ್ಳು ತಟ್ಬಟ ಏನು ಇಲ್ಲ,
ಸತ್ಯಾಂಶಗಳನ್ನ ಇರೋದನ್ನ ಹಿಂಗಿದೆ 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 ಎಷ್ಟು ಸ್ಪಷ್ಟವಾಗಿರುತ್ತೆ ಅಂದ್ರೆ ಕೇಳಿದ್ರೆ ಅಂಥವು ಕೇಳಬೇಕು. ಇದು ಓಕೆ. ಬಟ್ ಕೆಲವರೆಲ್ಲ ಹಿಂಗ್ ಮಾಡ್ತಾರೆ. ಅದೇ ರೀತಿನೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತೀನಿ, ಕಳಿಸ್ತಾರೆ. ಅಲ್ಲಿ ಏನೂ ಇರಲ್ಲ, ಸಬ್ಜೆಕ್ಟ್ ಇರಲ್ಲ, ಬಟ್ ವ್ಯೂಸ್ಗಳು ಬೇಜಾನ್ ಇರ್ತವೆ, ಸಬ್ಸ್ಕ್ರೈಬರ್ ಸಿಕ್ಕಾಬಿಟ್ಟೆ ಇರ್ತವೆ, ಕಾಮೆಂಟ್ಗಳೆಲ್ಲ ಚೆನ್ನಾಗಿರ್ತವೆ, ಶೇರ್ಗಳಾಗ್ತವೆ. ಇದೆಲ್ಲ ಏನು ಅಂತಂದ್ರೆ ಸುಮ್ಮನೆ ಆತ ಅಲ್ಲಿ ನಂಬರ್ ಕೊಟ್ಟಿರಲ್ಲ, ನಂಬರ್ ಗಿಂಬರ್ ಏನಿರಲ್ಲ. ಯಾಕೆಂದ್ರೆ ಅಲ್ಲಿ ವ್ಯೂಸ್ಗೋಸ್ಕರ ಮಾಡೋರು ಯಾರು ನಂಬರ್ ಶೇರ್ ಮಾಡಲ್ಲ. ಈಗ ಕೆಲವರು ಯು ನೀಡ್ ಅಪಾಯಿಂಟ್ಮೆಂಟ್, ಈಗ ನನ್ನ ಇದರಲ್ಲಿ ಫಾರ್ ಅಪಾಯಿಂಟ್ಮೆಂಟ್ ವಾಟ್ಸಪ್ದು ಒಂದು ಹಾಕ್ಬಿಟ್ಟು ಕೊಟ್ಟಿರ್ತೀನಿ, ನನಗೆ ಕಾಲ್ ಮಾಡೇ ಮಾಡ್ತಾರೆ. ರೀಸನ್ ಏನು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಬನ್ನಿ, ನಿಮ್ದು ಏನು ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ. ಬಟ್ ಅವರೆಲ್ಲ ನಿಮಗೆ ನಂಬರ್, ಇಮೇಲ್ ಐಡಿನೂ ಕೊಟ್ಟಿರಲ್ಲ. ಅದು ನೀನು ಹುಡುಕಿದ್ರೆ ಏನೂ ಸಿಗಲ್ಲ, ಬರೀ ಕಾಮೆಂಟಲ್ಲಿ ಮಾತಾಡ್ಕೋಬೇಕಷ್ಟೇ ನೀನು. ರೀಸನ್ ಏನು ಅಂದ್ರೆ ಅಲ್ಲಿ ಕೇವಲ ವ್ಯೂಸ್ಗೋಸ್ಕರ ಮಾಡೋ ಅಂಥ ಸಬ್ಜೆಕ್ಟ್ಗಳು, ಕಂಟೆಂಟ್ಗಳು. ಬಟ್ ಅದನ್ನ ನೀನು ಹೇಳೋ ರೀತಿ ಏನಾದರೂ ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಒಳ್ಳೆ ವ್ಯೂಸ್ ಸಿಗ್ತದೆ. ಈಗ ನಾನು ಹೇಳುತ್ತಿದ್ದೇನೆ ಸತ್ಯವಾದ ಅಂಶವನ್ನ ಅಂತ ನಾನು ಏನಾದ್ರು ಹೇಳಕ್ ಶುರು ಮಾಡ್ಬಿಟ್ರೆ ನಂದು ವಿಡಿಯೋಗಳೆಲ್ಲ ಬೇಜಾನ್ ವ್ಯೂಸ್ ಆಗ್ಬಿಡ್ತವೆ. ಅಂದ್ರೆ ಪ್ರತಿಯೊಂದು ವಿಡಿಯೋನು ಇದೇ ಟೋನಲ್ಲಿ ಹೇಳ್ಬೇಕು. ಈಗ ನಾನು ನಿಮಗೆಲ್ಲ ಸತ್ಯವಾದ ವಿಚಾರವನ್ನ ಹೇಳುತ್ತಿದ್ದೇನೆ ಹಿಂಗ್ ಅನ್ಬಿಟ್ರೆ ಅಲ್ಲಿ ಏನೂ ಇಲ್ಲ. ಆ ಟೋನು ಹಿಂದ್ಗಡೆ ಅದಕ್ಕೆ ತಕ್ಕಂತ ಒಂದು ಮ್ಯೂಸಿಕ್ಕು, ಅದಕ್ಕೆ ತಕ್ಕಂಗೆ ಒಂದು ಲೈಟ್ ಎಲ್ಲ ಪಳಪಳ ಅಂತೇಳಿ ಹೊಳಿತಾ ಇರೋದು, ಇದನ್ನೆಲ್ಲ ಹಾಕ್ಬಿಟ್ರೆ ಗ್ಯಾರಂಟಿ ನೋಡೇ ನೋಡ್ತಾರೆ. ಈ ತರದ್ದು ಇದೆಲ್ಲ ತಲ್ಬುಡಿಕೆ ಆಟ ಅಂತಾರೆ. ನಮ್ ಕಡೆ ಎಲ್ಲ ನಮ್ ಫ್ರೆಂಡ್ ಸರ್ಕಲ್ ತಲ್ಬುಡಿಕೆ ಆಟಗಳು ಆಡ್ತೀನಿ ನನ್ನ ಮಗನೇ ಅಂತ. ಇದೆಲ್ಲ ತಲ್ಬುಡಿಕೆ ಆಟಗಳು. ಅದಿಲ್ಲ, ಸರಿಯಾದ ಮಾಹಿತಿ. ಆ ಮಾಹಿತಿ ಇನ್ನೊಬ್ರಿಗೆ ಜೀವನವನ್ನ ಪರಿವರ್ತನೆ ಮಾಡಬೇಕು, ಕೆಲವೊಂದ್ಸಲ ರೂಪಾಂತರಣ ಕೂಡ ಮಾಡುತ್ತೆ. ಕೇವಲ ಇನ್ಫಾರ್ಮೇಶನ್ ಇಂದ ಮನುಷ್ಯನಿಗೆ ಏನೂ ಉಪಯೋಗ ಇಲ್ಲ, ಟ್ರಾನ್ಸ್ಫಾರ್ಮೇಶನ್ ಆಗಬೇಕು. ಅಂಥ ಇನ್ಫಾರ್ಮೇಶನ್ಗಳು ಇರಬೇಕು. ಅಥವಾ ಅದರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಸರಿಯಾದ ಇನ್ಫಾರ್ಮೇಶನ್ ಇರಬೇಕು. ಜನಗಳಿಗೆ ಕನ್ಫ್ಯೂಷನ್ ಮಾಡೋದಾಗ್ಲಿ, ಜನಗಳಿಗೆ ಸುಮ್ಮನೆ ಭ್ರಮೆ ಲೋಕಕ್ಕೆ ತಳ್ಳೋದು ಅಥವಾ ಕಲ್ಪನಾ ಲೋಕಕ್ಕೆ ತಳ್ಳೋದು, ಊಹೆಗಳನ್ನ ಕೊಟ್ರೆ ಏನು ಪ್ರಯೋಜನ ಇಲ್ಲ. ಕೇಳಕ್ ಚೆನ್ನಾಗಿರುತ್ತೆ. ಈಗ ನನಗೆ ನಾನು ಓಂ ಚೂಮ್ ಬ್ರೀಮ್ ಅಂತೀನಿ, ನಿಂಗೆ ರೆಕ್ಕೆ ಬಂದ್ಬಿಡುತ್ತೆ, ಹಂಗೆ ಹಾರ್ಕೊಂಡು ಹೋಗ್ಬಿಡ್ತೀಯ, ಸ್ವರ್ಗ ಎಲ್ಲ ಸುತ್ತಾಕೊಂಬಂದ್ಬಿಡು, ಬ್ರಹ್ಮಾಂಡ ಎಲ್ಲ ಸುತ್ತಾಕೊಂಬಂದ್ಬಿಡು ರವಿ ಅಂತಂದ್ರೆ ಇದು ಯಾರಿಗೆ ತಾನೇ ಕೇಳಕ್ ಇಷ್ಟ ಇಲ್ಲ. ಕೇಳ್ತಾ ಇದ್ರೇನೆ ಏನು ಆನಂದ ಆಗತ್ತಪ್ಪ ಅಂತ. ಬಟ್ ನಿಜವಾಗ್ಲೂ ಸಾಧ್ಯನಾ? ಸಾಧ್ಯ ಇಲ್ಲ. ಕನ್ಸ್ ಕಾಣು. ಈ ಕನ್ಸ್ ಕಾಣ್ಕೊಂಡು ಎಷ್ಟು ದಿವಸ ಕೂತ್ಕೋತೀಯ? ವಾಸ್ತವತೆಗೆ ಯಾವಾಗ ಬರ್ತೀಯ? ಯಾವಾಗ ನೀನು ರೆಕ್ಕೆ ಹಾರು ಅಂದ್ರೆ ಅರ್ಥ ಏನು ಅಂತಂದ್ರೆ, ಫ್ಲೈಟ್ ಹಿಡ್ಕೋ, ಪಾಸ್ಪೋರ್ಟ್ ಮಾಡಿಸು, ಹೋಗಿ ಅಮೆರಿಕಕ್ಕೆ ಹೋಗು, ಇಂಗ್ಲೆಂಡ್ಗೆ ಹೋಗು, ಇದು ರೆಕ್ಕೆ ಹಾರು ಅಂತ ಅರ್ಥ. ಅಂದ್ರೆ ಕನ್ಸ್ ಕಾಣೋದ್ ತಪ್ಪಲ್ಲ, ಇದು ಕನ್ಸ್ ಕಂಡು ಅದನ್ನ ನನಸು ಮಾಡ್ಕೊಳ್ಬೇಕು. ನಿನಗೆ ನಿಜವಾಗ್ಲೂ ರೆಕ್ಕೆ ಬರಲ್ಲ, ಬಟ್ ರೆಕ್ಕೆ ಇರೋ ಏರೋಪ್ಲೇನ್ ಅಲ್ಲಿ ನೀನು ಬೇರೆ ದೇಶಕ್ಕೆ ಹೋಗ್ಬೋದು. ವಾಸ್ತವತೆಗೆ ಈಗ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ನಾನು ಸೈಕಲಲ್ಲಿ ಹೋಗ್ಬೋದು, ಗಾಡಿಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಇಲ್ಲ ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಏರೋಪ್ಲೇನಲ್ಲೂ ಹೋಗ್ಬೋದು. ಎಲ್ಲದಕ್ಕೂ ಬೇರೆ ಬೇರೆ ಹಣ ಖರ್ಚು ಮಾಡ್ಬೇಕಾಗ್ತದೆ. ಈಗ ಏರೋಪ್ಲೇನಲ್ಲಿ ಹೋಗ್ಬೇಕಂದ್ರೆ ನಿಂಗೆ ಲಕ್ಷಾಂತರ ರೂಪಾಯಿ ಬೇಕು, ದುಡಿ ಲಕ್ಷಾಂತರ ರೂಪಾಯಿ. ಆ ಲಕ್ಷ ದುಡಿಯಕ್ಕೆ ಈ ನೀನ್ ಹೇಳ್ತಾರ ವಿಡಿಯೋಗಳು ಹೆಲ್ಪ್ ಮಾಡ್ತಾವ? ಅದೇನೋ ಮೆಣಸಿನ್ಕಾಯಿ ಅಲ್ಲಿ ಅದಾಗ್ಬಿಡ್ತದೆ, ಇದ ಹುಣಸೆ ಹಣ್ಣು ಇಕ್ಕೊಂಬಿಡು ಎಲ್ಲ ಆಗ್ಬಿಡ್ತದೆ ಅಂತ. ಖಂಡಿತವಾಗ್ಲೂ ಹಂಗ ಆಗ ಸಾಧ್ಯನಾ? ಓಕೆ, ಅಗೇನ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆ ತರ ಯಾರ್ಯಾರಿಗೆ ಸಾಲಗಳಿದೆ ಎಲ್ಲಾ ಸಾಲದವರು ಅವ್ನು ಹೇಳ್ದಂಗೆ ಏನೋ ಮಾಡ್ಬಿಟ್ರೆ ಸಾಲ ತೀರೋಗ್ಬಿಡ್ತದ. ಅವ್ರ ಮನೇಲಿ ಆ ಸಮಸ್ಯೆಯ ಗಾತ್ರ ಏನು, ಅದಕ್ಕೆ ಪಾಪ ಅನುಭವಿಸ್ತವ್ರಿಗೆ ಗೊತ್ತು. ಸುಮ್ಮನೆ ನಾನು ಅರ್ಥ ಆಗ್ಲಿ ಅಂತ ಹೇಳ್ತೇನೆ. 1 kg ಸಮಸ್ಯೆ, ಒಂದು 5 kg ಸಮಸ್ಯೆ, 10 kg, 50 kg, 100 kg ಸಮಸ್ಯೆ. ಈಗ ಅವನು ಏನೋ ಪರಿಹಾರ ಕೊಡ್ತಾವನೆ, ಅದು ಉಪಯೋಗ ಬರ್ಬೋದು. 1 kgಗೆ ಬರ್ಬೋದು, 5 kgಗೆ ಬರುತ್ತಾ, 10 kgಗೆ ಬರ್ತದ, 50 kgಗೆ ಬರ್ತದ, 100 kgಗೆ ಬರ್ತದ? ಅದು ಕೆಜಿ ಲೆಕ್ಕದಲ್ಲಿ ಇರಲ್ಲ ಸಮಸ್ಯೆಗಳು. ಉದಾಹರಣೆಗೆ ಹೇಳ್ತಾ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಅದನ್ನ ಆಗದೇದ್ಮೇಲೆ ಏನಕ್ಕೆ ಮಾಡ್ಬೇಕು? ಆದ್ರೆ ಜನಗಳೇನ್ ಮಾಡ್ತಾರೆ, ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕಣ್ಣು ಅರಳಿಸ್ಕೊಂಡು ಕಿವಿ ಅರಳಿಸ್ಕೊಂಡು ನೋಡ್ಕೊಂಡು ಕೂತ್ಕೊಂಡಿರ್ತಾರೆ, ಪೂರ್ತಿ ನೋಡ್ತಾ ಇರ್ತಾರೆ. ಮೊನ್ನೆ ಇನ್ನೊಂದು ಯಾವ್ದೋ ಒಂದು ಚಾನಲ್ ಬಂದಿತ್ತು, ಅದು ಅದು ಎಷ್ಟು ವ್ಯೂಸ್ ಆಗಿದೆ ಅಂದ್ರೆ 36 ಮಿಲಿಯನ್ ವ್ಯೂಸ್ ಆಗಿದೆ, 36 ಮಿಲಿಯನ್. ಏನ್ ಸಬ್ಜೆಕ್ಟ್ ಅಂದ್ರೆ, ಮಾರ್ಕೆಟ್ಗೆ ಹೋಗ್ತಾರೆ,
ಏನೋ ಒಂದು ಚಪ್ಪಲಿ ತಗೊಂಬರ್ತಾರೆ. ಚಪ್ಪಲಿನೇ ಅನ್ಸತ್ತೆ. ಚಪ್ಪಲಿ ತಗೊಂಬರ್ತಾರೆ. ಅದನ್ನ ತಗೊಂಬಂದು ಅದನ್ನ ಮಾರ್ಕೆಟ್‌ಗೆ ಹೋಗಿದ್ದು, ಆ ಸೆಲೆಕ್ಷನ್ ಮಾಡಿದ್ದು, ಆಮೇಲೆ ಅಲ್ಲಿಂದ ತಗೊಂಡ್ ಬಂದು ಚಪ್ಪಲಿ ತಗೊಂಬಂದು ಮನೇಲೆಲ್ಲ ಇಂತಿಂತ ಚಪ್ಪಲಿ ತಗೊಂಡೆ ಹಂಗೆ ಹಿಂಗೆ. ಈ ವಿಡಿಯೋನ 36 ಮಿಲಿಯನ್ ಏನೈತೆ ಇದ್ರಲ್ಲಿ ವಿಷಯ? ವಿಷಯ ಏನೈತೆ ಇದ್ರಲ್ಲಿ? ಬಟ್ 36 ಮಿಲಿಯನ್ ವ್ಯೂಸ್. ಇದಕ್ಕೆ ಏನಾದ್ರೂ ಅದ್ರಲ್ಲಿ ಸತ್ವ ಆಯ್ತಾ? ಏನೂ ಇಲ್ಲ. ಯಾರೋ ಒಬ್ಬ ಸುಮ್ನೆ ಕುತ್ಕೊಂಡು ಹೋಗಿ ಈ ಅದೇನದು ಟ್ರಿಪ್ಪು ಗೈಡ್ ಚಿತ್ರದುರ್ಗ, ಹಂಪಿ ಇಲ್ಲೆಲ್ಲ ಹೋದ್ರೆ ಇರ್ತದಲ್ಲ, ಆ ಥರದಕ್ಕೆ ಜನರಲ್ ಆಗಿ ಅಲ್ಲಿ ಹೋದವ್ರನ್ನೆಲ್ಲ ನೋಡಿ ಈ ತರ ಜನಗಳು ಬರ್ತಾರೆ, ಹಿಂಗಿಂಗ್ ಬರ್ತಾರೆ. ಅದು ಪಬ್ಲಿಕ್ ಪ್ಲೇಸ್, ಅದು ಬಂದೇ ಬರ್ತಾರೆ, ಟೂರಿಸಂ ಪ್ಲೇಸ್ ಬಂದೇ ಬರ್ತಾರೆ. ಅದನ್ನ ಇವನು ಮಾಡೋನೆ ಅದಕ್ಕೆ 12 ಮಿಲಿಯನ್ ವ್ಯೂಸ್. ಅದ್ರಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಏನಿದೆ ಅದ್ರಲ್ಲಿ? ಅದೊಂದು ಪ್ಲೇಸ್ ಅಂದ್ಮೇಲೆ ಅದು ಜಗತ್ ಪ್ರಸಿದ್ಧವಾದಂತಹ ಸ್ಥಳ, ಅಲ್ಲಿ ಜನಗಳು ಬಂದೇ ಬರ್ತಾರೆ. ಆ ಬರೋ ಜನಗಳಲ್ಲಿ ಇಂತಿಂತವ್ರು ಬರ್ತಾರೆ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಏನ್ ಸಿಕ್ತು? ಬಟ್ ನೋಡ್ತಾರೆ ಜನಗಳು. ಅಂದ್ರೆ ಇದೇನು ಅಂದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೆ ವ್ಯೂಸ್ ಆಗ್ಬೇಕು. ವ್ಯೂಸ್ ಎಷ್ಟಾಗುತ್ತೋ ಅಷ್ಟು ಅಡ್ವರ್ಟೈಸ್ ಬರ್ತದೆ. ಅಡ್ವರ್ಟೈಸ್ ಜಾಸ್ತಿ ಬಂದಷ್ಟು ದುಡ್ಡು ಬರ್ತದೆ. ಯೂಟ್ಯೂಬ್ ಅಲ್ಲಿ ಒಂದಷ್ಟು ವಿಡಿಯೋಗಳು, ಫೇಸ್ಬುಕ್ ಅಲ್ಲಿ ಒಂದಷ್ಟು, ಅಷ್ಟು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಇದೆಲ್ಲವೂ ಕೂಡ ಹಂಗೆ ನಡೀತಾ ಇರ್ತದೆ. ಅದಕ್ಕೋಸ್ಕರ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬೇಸಿಕ್ ನಾಲೆಡ್ಜ್ ಇದ್ರೂ ಪರವಾಗಿಲ್ಲ, ಅಂದ್ರೆ ಸರಿಯಾದ ಮಾಹಿತಿ, ಇನ್ಫಾರ್ಮೇಶನ್, ಅದು ಬಿಟ್ಬಿಟ್ಟು ಇಂಥವನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೋಷಿಯಲ್ ಮೀಡಿಯಾ ಇರೋದೇ ನನಗೆ ತಿಳಿದಂಗೆ ಅದು ಹೆಚ್ಚು ಆಳ್ತಾ ಇರೋದೇ ಈ ತರ ನೀನ್ ಹೇಳೋದಲ್ಲ, ಈ ತರ ವಿಡಿಯೋಗಳೇ. ಈಗ ನನ್ನ ವಿಡಿಯೋಗಳನ್ನ ನೀನೇನಾದ್ರೂ 1,500 ವಿಡಿಯೋಗಳಿದಾವೆ. 2 ಚಾನಲ್ ಇದೆ. ಒಂದು ಸುಬೋಧಿನಿ ಜ್ಞಾನ ಮಾರ್ಗ ಅಂತ, ಇನ್ನೊಂದು ಚಿತ್ತಚೇತನ ಬ್ರಹ್ಮ ಅಂತ. ಆ ಚಿತ್ತಚೇತನ ಬ್ರಹ್ಮದಲ್ಲಿ ಚಿಕ್ಕ ಚಿಕ್ಕ ವಿಡಿಯೋಗಳಿರ್ತವೆ. ಸತ್ಸಂಗ ಮಾಡ್ತೀನಿ ಅದ್ರಲ್ಲಿ ಅದಕ್ಕೆ ವ್ಯೂಸ್ಗಳಿಲ್ಲ. ಒಂದು 500, 1000, ಎಲ್ಲೋ ಒಂದು ಅಪರೂಪಕ್ಕೆ 1 ಲಕ್ಷ 2 ಲಕ್ಷ ವ್ಯೂಸ್ ಆಗಿರ್ತದೆ. ಬಟ್ ಏನಕ್ಕಿಲ್ಲ ಅಂದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ವ್ಯರ್ಥವಾದ ಮಾತು ತೋರಿಸು ನೋಡೋಣ. ಎಲ್ಲಾ ಸದುಪಯೋಗಕ್ಕೆ ಬರ್ತದೆ. ಬಟ್ ಇಂಥವನ್ನ ನೋಡಲ್ಲ ಜನಗಳು, ಅಂಥವನ್ನೇ ನೋಡ್ತಾರೆ. ಅಂದ್ರೆ ಕ್ಲಿಕ್ ಬೈಟ್ ಅಂತಾರೆ, ಅಂಥವನ್ನ ನೋಡ್ತಾರೆ. ಏನೂ ಇರೋದಿಲ್ಲ. ಅದು ಕೆಲವೊಂದೆಲ್ಲ ಸುಮ್ನೆ ತರಲೆ ತರ ಆಡ್ತಾ ಇರ್ತವೆ. ಅದನ್ನ ಹೇಳಕ್ಕೆ ಮನ್ಸು ಬರಲ್ಲ. ಆ ತರಲೆ ತರ ಆಡುವಕ್ಕೆ ಅದಕ್ಕೆ ಈ 1.5 ಕೋಟಿ ವ್ಯೂಸ್, 1,60,16 ಮಿಲಿಯನ್ ವ್ಯೂಸ್. ಅದು 1,60,00,000 ಜನ. ಏನೂ ಇಲ್ಲ. ಸುಮ್ನೆ ತರಲೆ ತರ ಆಡೋವನ್ನ ಏನಕ್ಕೆ ನೋಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲೂ ನೋಡಿ ತಲೆ ಕೆಡಿಸ್ಕೊಳ್ತಾರೆ ಹೊರತು, ಅಂದ್ರೆ ನನ್ಗೆ ತಿಳಿದಂಗೆ ನಿಮ್ಮನ್ನ ಸೋಷಿಯಲ್ ಮೀಡಿಯಾ ಬೆಳೆಸುತ್ತೆ, ನಿಮ್ಮನ್ನ ಉಳಿಸುತ್ತೆ, ನಿಮ್ಮನ್ನ ಅಳಿಸುತ್ತೆ. ಈ 3ರಲ್ಲಿ ಯಾವ್ದು ಅಳಿಸ್ತಾ ಇದೆ, ಯಾವ್ದು ಉಳಿಸ್ತಾ ಇದೆ, ಯಾವ್ದು ನಮ್ಮನ್ನ ಬೆಳೆಸ್ತಾ ಇದೆ ಅನ್ನೋದನ್ನ ಮನುಷ್ಯ ಐಡೆಂಟಿಫೈ ಮಾಡಬೇಕು. ಅದನ್ನ ಮಾಡೋದಿಲ್ಲ. ಅವರು ಎಲ್ಲರೂ ಕೂಡ ಅಳಿಯೋದಕ್ಕೆ ಹೆಚ್ಚಾಗಿ ನೋಡ್ತಾ ಇರ್ತಾರೆ ಹೊರತು, ಇದನ್ನ ನಾನು ಸುಮ್ಮನೆ 20, 30, 50 ಪ್ರಿನ್ಸಿಪಲ್ಗೆ ಹಾಕ್ಬಿಟ್ಟಿದ್ದೀನಿ. 50% ಎಲ್ಲ ಅಳಿಯೋದಕ್ಕೋಸ್ಕರ ನೋಡ್ತಾವ್ರೆ, ಎಲ್ಲ ಅಳಿತಾವ್ರೆ. ಒಂದು 30% ಉಳಿಯೋದಕ್ಕೋಸ್ಕರ ನೋಡ್ತಾವ್ರೆ. 20% ಬೆಳೆಯೋದಕ್ಕೋಸ್ಕರ ನೋಡ್ತಾವ್ರೆ. ಈ ಬೆಳೆಯುವಂಥದ್ರಲ್ಲಿ ಬಿರೋದು ಕೇವಲ 20% ಮಾತ್ರನೇ. ಇದು ಹೆಚ್ಚಾಗಲ್ಲ ಸಂಖ್ಯೆ, ಇದೇ ಸಂಖ್ಯೆಯಲ್ಲಿ ಇರ್ತದೆ. ಬಟ್ ಆ ಅಳಿಯೋದಕ್ಕೆ ಯಾರ್ಯಾರು ನೋಡ್ತಾವ್ರಲ್ಲ, ಅಂದ್ರೆ ಟೈಮ್ ಪಾಸ್ ಅಷ್ಟೇ. ಅದು ಬೇಕಾದ್ರೆ ಇನ್ನೊಂದು 10%, 20% ಜಾಸ್ತಿ ಆಗುತ್ತೆ ಹೊರತು ಅಲ್ಲಿ ಉಪಯೋಗ ಬರಲ್ಲ.